HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಡಿಕೆ ಶಿವಕುಮಾರ್ ಹೆಸರು ಹೇಳದೇ ಇದ್ದದ್ದು ಉದ್ದೇಶಪೂರ್ವಕವಲ್ಲ. ತಾಯಿ ಸಮಾಧಿ ಸ್ಥಳದಿಂದ ಮಾದರಿ ಕೆಲಸಕ್ಕೆ ಚಾಲನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ದಂಧೆ ಪ್ರಕರಣಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಬೇಸರ. ಚೆನ್ನಮ್ಮ ಸಮಾಧಿ ಮುಂದೆ ದೊಡ್ಡಗೌಡರ ಗಾಢ ಮೌನ. ಚೆನ್ನಮ್ಮ ಸಮಾಧಿ ಎದುರು ಶಿವನಿಗೆ ಪ್ರಿಯವಾದ ರುದ್ರಚಮಕ ಶ್ಲೋಕ ಪಠಣೆ ಮಾಡುತ್ತಿರುವ ಅರ್ಚಕರು. ಶಿವಭಕ್ತಿಯಾಗಿದ್ದ ಚೆನ್ನಮ್ಮನಿಗೆ ಕುಟುಂಬಸ್ಥರಿಂದ ಶ್ಲೋಕ ಪಠಿಸಿ ಪೂಜೆ ಸಲ್ಲಿಕೆ. ಚಿಕ್ಕಹಸಡೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತ ಗ್ರಾಮಸ್ಥರೇ ಸೇರಿ ರಸ್ತೆ ನಿರ್ಮಾಣ. ಆಡಳಿತದ ನಿರ್ಲಕ್ಷ್ಯಕ್ಕೆ ಸ್ವಯಂ ಪರಿಹಾರ. ಕೆಲವು ಬಾರಿ ಕೆಲವು ಸಮಸ್ಯೆಗಳನ್ನು ಉದ್ಭವ ಮಾಡ್ತಾರೆ. ಇದರಲ್ಲಿ ರಾಜಕೀಯ ಅಂತ ಹೇಳಲ್ಲ. ಇಂತಹ ಘಟನೆಗಳು ನಡೆಯಬಾರದು. ಯಾವುದೇ ರಾಜ್ಯದಲ್ಲಾಗಲಿ ಯಾವುದೇ ಸರ್ಕಾರಗಳು ಇರುವಾಗ ಆಗಬಾರದೆಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ದಂಧೆ ವಿಚಾರವಾಗಿ ಮಾಧ್ಯಮದೊಂದಿಗೆ ಮಾತನಾಡಿ, ಹಣದಾಸೆಗೆ ಇಂತಹ ಸಮಸ್ಯೆಗಳು ಉದ್ಭವವಾಗುತ್ತವೆ. ಹಲವಾರು ಸಂದರ್ಭಗಳಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದೆ. ಆ ಕಾರಣ ಈ ಮಟ್ಟದ ಅಸಮಾಧಾನ ವ್ಯಕ್ತಪಡಿಸಿ ದುರುಪಯೋಗಪಡಿಸಿಕೊಳ್ಳಲು ಒಂದು ವರ್ಗವನ್ನು ಆಕ್ರೋಶಕ್ಕೆ ಉಂಟುಮಾಡಿದ್ದೀರಿ. ಯಾವುದೋ ಕಾಣದ ಶಕ್ತಿಗಳು ಇದರಲ್ಲಿ ಸೇರಿವೆ. ಈ ಹಿಂದೆ ಇಂತಹ ಸನ್ನಿವೇಶಗಳು ಉದ್ಭವವಾದಾಗ ಈ ಮಟ್ಟದ ತೀವ್ರತೆಯಲ್ಲಿ ನಡೆದಿದ್ದನ್ನ ನಾವು ನೋಡಬಹುದು. ಯಾವುದೋ ಕಾಣದ ಶಕ್ತಿಗಳು ನಮ್ಮ ದೇಶದ ಅಭಿವೃದ್ಧಿ ಸಹಿಸಲಾರದೆ ಮಾಡಿದ್ದಾರೆ ಎಂದರು. ನಮ್ಮ ತಂದೆ ಪ್ರಧಾನಮಂತ್ರಿಯಾದಾಗ ಯಾವ್ಯಾವ ರೀತಿ ಘಟನೆಗಳು ನಡೆದಿದೆ, ಅಂತಾರಾಷ್ಟೀಯ ದೇಶ ವಿದೇಶಗಳ ಮಧ್ಯದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಸಂದರ್ಭ ಹಲವಾರು ರೀತಿಯ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳನ್ನು ಉಂಟುಮಾಡುವ ಶಕ್ತಿಗಳಿದ್ದಾರೆ ಎಂದ ಅವರು, ಇವತ್ತು ದೇಶದ ಪ್ರಗತಿ ಏನಿದೆ, ಇವತ್ತು ನಮ್ಮ ದೇಶದಲ್ಲಿ ನಡೆಯುತ್ತಿರುವ ಕೆಲವು ಘಟನೆಗಳಲ್ಲಿ ಬೇರೆ ಬೇರೆಯವರು ಇದರಲ್ಲಿ ನಮ್ಮ ದೇಶದ ಭದ್ರತೆಯನ್ನ ಅಸ್ಥಿರಗೊಳಿಸಲು ಹಲವಾರು ರೀತಿಯ ಕಾಣದ ಕೈಗಳು ಬರುವುದನ್ನು ಕಂಡಿದ್ದೇವೆ. ಇಂದು ಆಗಿರುವ ಸಮಸ್ಯೆಯನ್ನ ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡಿ ದೇಶದ ಅಭದ್ರತೆಗೆ ಕಾರಣವಾಗಬಹುದು ಎಂದರು. HCN ನ್ಯೂಸ್, ಹೊಳೆನರಸೀಪುರ. ತಾಯಿಯವರ ನಿನ್ನೆ ದಿನದ ಅಂತ್ಯಕ್ರಿಯೆ ಕಾರ್ಯಕ್ರಮದ ನಂತರ ಇವತ್ತು ಎರಡನೇ ದಿನ. ಇವತ್ತು ಸಹ ನಮ್ಮ ತಂದೆಯವರ ಒಂದು ಉಪಸ್ಥಿತಿಯಲ್ಲಿ ರೇವಣ್ಣ ಅವರ ಮತ್ತು ಕುಟುಂಬ ವರ್ಗಗಳ ಕೆಲವು ಸದಸ್ಯರುಗಳು ಸೇರಿ ಇವತ್ತು ಕುಟುಂಬದ ಎಲ್ಲ ನಮ್ಮ ಸಹೋದರ ಸಹೋದರಿಯರು ಸೇರಿ ಮತ್ತು ಹಲವಾರು ಅವರ ನಮ್ಮ ತಾಯಿಯ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಇಂದು ಸಹ ಇವತ್ತಿನ ಒಂದು ಅವರಿಗೆ ಶಾಂತಿ ದೊರಕತಕ್ಕಂಥ ನಿಟ್ಟಿನಲ್ಲಿ ಮುಂದಿನ 11ನೇ ದಿನದ ಕಾರ್ಯ ಏನಿದೆ ಆ ಕಾರ್ಯಕ್ರಮದವರೆಗೂ 11 ದಿನಗಳ ಕಾಲ ಪ್ರತಿನಿತ್ಯ ಶಾಸ್ತ್ರೋಕ್ತವಾಗಿ ಮತ್ತು ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಾವೆಲ್ಲರೂ ದೇವರನ್ನ ಏನು ನಂಬಿ ಬರುತ್ತೇವೆ. ನಮ್ಮ ತಾಯಿ ಸದಾ ದೈವಭಕ್ತಿಯಾಗಿ ಜೀವನ ಏನು ಮಾಡಿದ್ದಾರೆ, ಅವರಿಗೆ ಒಂದು ಚಿರಶಾಂತಿಯನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಒಂದು ಭಾಗ. ಇವತ್ತು ಹಲವಾರು ನಮ್ಮ ಶಾಸ್ತ್ರದ ಪಂಡಿತರ ಮುಖಾಂತರ ಹಲವಾರು ಶ್ಲೋಕಗಳನ್ನು ಇವತ್ತು 1 ಗಂಟೆಗಳ ಕಾಲ ಪಠಣ ಮಾಡಿ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇವೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ನಮ್ಮ ಪುಟ್ಟರಾಜು ಅವರು, ನಮ್ಮ ಮಾಜಿ ಮಂತ್ರಿಗಳು, ಬಾಲಕೃಷ್ಣ ಅವರು, ನಮ್ಮ ಚನ್ನರಾಯಪಟ್ಟಣದ ಶಾಸಕರಿರ್ಬೋದು, ಶಾಸಕರು ಅನ್ನೋದಕ್ಕಿಂತ ನಮ್ಮ ಕುಟುಂಬದ ಸದಸ್ಯ ಅವನನ್ನು ನಾವೆಲ್ಲರೂ ಸೇರಿ ಇವತ್ತು ಹಲವಾರು ಜನ ಈ ಕಾರ್ಯಕ್ರಮದಲ್ಲಿ 2ನೇ ದಿನವೂ ಏನು ಭಾಗವಹಿಸಿದ್ದಾರೆ. 11 ದಿನಗಳ ಕಾಲ ಇದು ನಿರಂತರವಾಗಿ ನಡೀತದೆ ಇಲ್ಲಿ ಕಾರ್ಯಕ್ರಮ. ಅದರ ಜೊತೆಗೆ 2ನೇ ದಿನವೂ ಸಹ ನಮ್ಮ ತಾಯಿಯ ಒಂದು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಈಗಲೂ ಅವರ ಬಗ್ಗೆ ಪ್ರೀತಿ ಅಭಿಮಾನ ಇಟ್ಟಂಥವ್ರು ಬರ್ತಾ ಇದ್ದಾರೆ. 11ನೇ ದಿನದ ಕಾರ್ಯಕ್ರಮ, ಅವತ್ತಿನ ದಿನದ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಒಂದು ಸಿದ್ಧತೆಗಳೇನಾಗಬೇಕಾಗಿದೆ. ಇತ್ತೀಚೆಗೆ ನಿಧನರಾದ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ನಿತ್ಯ ಪಠಿಸುತ್ತಿದ್ದ ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮವನ್ನು ಪ್ರತಿನಿತ್ಯ ಅವರ ಸಮಾಧಿ ಸ್ಥಳದಲ್ಲಿ ಉಚ್ಚಾರ ಮಾಡಿ ಪೂಜೆ ಮಾಡಲು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕುಟುಂಬಸ್ಥರು ತೀರ್ಮಾನ ಮಾಡಿದ್ದಾರೆ.
ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಮತ್ತು ದಿವಂಗತ ಚೆನ್ನಮ್ಮನವರ ಹಿರಿಯ ಪುತ್ರಿ ಅನಸೂಯ ಮಂಜುನಾಥ್ ಅವರು ಜುಲೈ 21ರಂದು ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಚಿರ ನಿದ್ರೆಗೆ ಜಾರಿದ ತಮ್ಮ ತಾಯಿಯ ಸಮಾಧಿ ಸ್ಥಳಕ್ಕೆ ಕುಟುಂಬಸ್ಥರೊಡನೆ ಆಗಮಿಸಿ ಸಮಾಧಿಗೆ ಪೂಜೆ ಸಲ್ಲಿಸಿದರು. ನಂತರ ಅನಸೂಯ ಮಂಜುನಾಥ್ ರವರು ಕುಟುಂಬ ಸದಸ್ಯರೊಂದಿಗೆ ಆರದ ನಂದಾದೀಪ ಜ್ಯೋತಿ ಸಮಾಧಿ ಬಳಿ ಪ್ರಜ್ವಲಿಸುವಂತೆ ದೀಪ ಹಚ್ಚಿಟ್ಟರು. ಈ ಸಂದರ್ಭದಲ್ಲಿ ಅರ್ಚಕರಿಂದ ಸಮಾಧಿ ಎದುರು ಲಲಿತ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಗಾಯತ್ರಿ ಮಂತ್ರ ಉಚ್ಚಾರಣೆಯ ಮೂಲಕ ಪೂಜೆ ಸಲ್ಲಿಸಲಾಯಿತು. ಪತ್ನಿ ಇಲ್ಲದ ಮೊದಲ ದಿನ ಕಳೆದು ಸಮಾಧಿ ಬಳಿ ಬಂದಿರುವ ಮಾಜಿ ಪ್ರಧಾನಿ ದೇವೇಗೌಡರು ಸಮಾಧಿಗೆ ಪ್ರದಕ್ಷಿಣೆ ಹಾಕಿ ಅರ್ಧಾಂಗಿಗೆ ನಮಿಸಿ ಭೂಮಿ ತಾಯಿ ಒಡಲು ಸೇರಿದ ಬಾಳ ಸಂಗಾತಿಯನ್ನ ನೆನೆದು ಕಣ್ಣೀರಿಟ್ಟರು. ತಮ್ಮ ಪತ್ನಿ ಚೆನ್ನಮ್ಮ ಸಮಾಧಿ ಎದುರು ದೇವೇಗೌಡರ ಮೂಕ ರೋದನೆ ಕಂಡು ಪಕ್ಷದ ಹಿರಿಯರು, ಕಾರ್ಯಕರ್ತರು ಮರುಗಿದರು. ಪೂಜಾ ಸಮಯದಲ್ಲಿ ಸಮಾಧಿ ಎದುರು ಮೂವರು ಅರ್ಚಕರಿಂದ ಶ್ಲೋಕಗಳ ಉದ್ಘೋಷಣೆಯ ಮೂಲಕ ನಮನ ಸಲ್ಲಿಕೆಯಾಗಿದ್ದು, ಸಮಾಧಿ ಎದುರು ನೆಲದ ಮೇಲೆ ಕುಳಿತು ಪುತ್ರಿ ಅನಸೂಯ ಶ್ಲೋಕ ಪಠಿಸಿದರು. ಹೆಚ್ಐಎನ್ ನ್ಯೂಸ್, ಹೊಳೆನರಸೀಪುರ. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಅನುಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕ ಹಸಡೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತ ಗ್ರಾಮಸ್ಥರು ಸ್ವಂತ ಹಣ ಸಂಗ್ರಹಿಸಿ ರಸ್ತೆ ನಿರ್ಮಿಸಿರುವ ಘಟನೆ ನಡೆದಿದೆ. ಗ್ರಾಮದ ರಸ್ತೆ ಕಳೆದ ಸುಮಾರು 5 ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟಿದ್ದು, ಮಳೆ ಬಂದಾಗ ಕೆಸರುಮಯವಾಗಿ ಸಂಚಾರಕ್ಕೆ ಅಸಾಧ್ಯವಾಗುತ್ತಿತ್ತು. ರಸ್ತೆ ತುಂಬ ಗುಂಡಿಗಳು ಉಂಟಾಗಿದ್ದರಿಂದ ಸಾರ್ವಜನಿಕರು, ಶಾಲಾ ಮಕ್ಕಳು ಮತ್ತು ವಾಹನ ಸವಾರರು ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಈ ಕುರಿತು ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ರೂ ರಸ್ತೆ ಅಭಿವೃದ್ಧಿಗೆ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆ ಗ್ರಾಮಸ್ಥರು ಒಗ್ಗಟ್ಟಿನಿಂದ ಮುಂದಾಗಿ ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಜಲ್ಲಿ ಹಾಕಿಸಿ ರಸ್ತೆಯನ್ನ ನಿರ್ಮಿಸಿಕೊಂಡಿದ್ದಾರೆ. ಗ್ರಾಮಸ್ಥರ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದ್ದು, ಜನರೇ ಹಣ ಸಂಗ್ರಹಿಸಿ ರಸ್ತೆ ನಿರ್ಮಿಸಬೇಕಾದ ಪರಿಸ್ಥಿತಿ ಎದುರಾಗಿರುವುದು ಸ್ಥಳೀಯ ಆಡಳಿತ ನಿರ್ಲಕ್ಷ್ಯವನ್ನ ಎತ್ತಿ ತೋರಿಸಿದೆ. ಗ್ರಾಮದ ಉಳಿದ ರಸ್ತೆಗಳಿಗೂ ಶಾಶ್ವತ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬೇಕು ಮತ್ತು ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಕ್ಕೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತ್ವರಿತವಾಗಿ ಒದಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮಸ್ಥರು, ನಮ್ಮ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೂ ನಾವುಗಳು ಮೊದಲ ಆದ್ಯತೆಯಲ್ಲಿ ರಸ್ತೆ ನಿರ್ಮಾಣ ಮಾಡಿಕೊಡುವಂತೆ ಶಾಸಕರಲ್ಲಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ರೂ ಇದರ ಬಗ್ಗೆ ಅವರು ಗಮನ ಹರಿಸಲಿಲ್ಲ. ಅಲ್ಲದೆ ಕಂದಾಯ ಕೆಲ ಗ್ರಾಮದಲ್ಲಿ ಸಂಗ್ರಹವಾಗದ ಹಿನ್ನೆಲೆ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಅವರು ತಿಳಿಸಿದ ಹಿನ್ನೆಲೆ ಊರಿನವರ ಸಹಕಾರ ಮತ್ತು ಅಕ್ಕಪಕ್ಕದ ತೋಟದ ಮಾಲೀಕರ ಸಹಕಾರದಿಂದ ನಾವೇ ನಮ್ಮ ಗ್ರಾಮಸ್ಥರು ಸೇರಿ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಈ ಹಿಂದೆ ಶಾಸಕ HK ಸುರೇಶ್ ಅವರು ಸುಮಾರು 100 ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದರು. ಆದರೆ ಸುಮಾರು 1.5 ಕಿಲೋಮೀಟರ್ ರಸ್ತೆ ಇರುವುದರಿಂದ ನಮಗೆ ತುಂಬಾ ತೊಂದರೆಯಾಗುತ್ತಿತ್ತು. ಮಳೆಗಾಲದಲ್ಲಿ ಹಾಗೂ ಬೇಸಿಗೆ ಕಾಲದಲ್ಲಿ ಈ ರಸ್ತೆಯಲ್ಲಿ ಸಂಚರಿಸುವುದು ತುಂಬಾ ಕಷ್ಟಕರವಾಗಿತ್ತು. ಆದ್ದರಿಂದ ನಾವೇ ಖುದ್ದಾಗಿ ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಮುಂದೆ ಉಳಿದಿರುವ ರಸ್ತೆಯನ್ನ ಶಾಸಕರು ಮಾಡಿಕೊಡಲಿ ಎಂದು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ವೇಳೆ ಗ್ರಾಮಸ್ಥರಾದ ಸತೀಶ್, ವಸಂತಕುಮಾರ್, ಪುನೀತ್, ಆದರ್ಶ್, ಚಂದನ್, ಉಮೇಶ್, ತೀರ್ಥಪ್ರಸಾದ್, ರಾಜು ಸೇರಿದಂತೆ ಇತರರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಸಡೆ ಗ್ರಾಮ ಮಳವಳ್ಳಿ ರಸ್ತೆ ಪೂರ್ವ ರಸ್ತೆಯಿಂದ 1.5 ಕಿಲೋಮೀಟರ್ ನಮ್ಮೂರಿಗೆ ಆಗುತ್ತೆ. ಇಲ್ಲಿ ಯಾವುದೇ ಥರದ ಸೌಲಭ್ಯಗಳಿಲ್ಲ.
ಸಾಮಾನ್ಯವಾಗಿ 10 ವರ್ಷದಿಂದ ಕೂಡ ನಾವು ಎಲ್ಲ ಶಾಸಕರಿಗೂ ಬಂದಂಥ ಶಾಸಕರು ಕೂಡ ನಾವು ಇದನ್ನು ಕರ್ಕೊಬಂದು ತೋರಿಸಿದ್ದೀವಿ. ಇಲ್ಲಿ ಯಾವುದೇ ಥರದ ಸೌಲಭ್ಯ ಮಾಡಿಲ್ಲ. ಸ್ಕೂಲಿಗೆ ಮಕ್ಕಳಿಗೆ ಹೋಗ್ಬೇಕಾದ್ರೂ ಕೂಡ ತುಂಬ ಕಷ್ಟ ಆಗುತ್ತೆ. ಆಮೇಲೆ ರಾತ್ರಿ ಟೈಮಲ್ಲಿ ಯಾರಿಗೆ ಅನಾರೋಗ್ಯ ಕಾರಣಗಳಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೂ ಕೂಡ ಬೇಲೂರು ಕರ್ಕೊಂಡು ಹೋಗ್ಬೇಕು ತಾಲೂಕು ಆಸ್ಪತ್ರೆಗೆ. ಯಾವುದೇ ಥರದ ವೆಹಿಕಲ್ಲು ಬರೋದಿಲ್ಲ. ಇಲ್ಲಿ ಇರೋರು ಎಲ್ಲ ಬಡವರು ಆಗಿರೋದ್ರಿಂದ ಯಾರ ತಂದು ಸ್ವಂತ ವೆಹಿಕಲ್ ಇಲ್ಲ. ಹಾಗಾಗಿ ಯಾರು ಹೋಗ್ಬೇಕಾದ್ರೂ ಕೂಡ ಬಾಡಿಗೆನೇ ಮಾಡ್ಕೊಂಡು ಹೋಗಬೇಕು. ಹಾಗಾಗಿ ಯಾವುದೇ ಬಾಡಿಗೆ ವೆಹಿಕಲ್ ಕೂಡ ನಮ್ಮೂರಿಗೆ ಬರೋದಿಲ್ಲ. ನಾವು ಪಂಚಾಯತಿ ವ್ಯಾಪ್ತಿಯ PDO ಅವರಿಗೂ ಕೂಡ ಸಾಕಷ್ಟು ಸಾರಿ ಗಮನಕ್ಕೆ ತಂದಿದ್ವಿ. ಅವರು ಕೂಡ ಯಾವುದೇ ಥರದ ಸವಲತ್ತನ್ನು ಮಾಡಿಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಊರಿನ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡ್ಬಿಟ್ಟು ಚಂದ ಹಾಕೊಂಡು ಇಷ್ಟಿಷ್ಟು ಮನೆಗೆ ಇಷ್ಟಿಷ್ಟು ಅಥವಾ ಇಲ್ಲಿ ತಿರುಗಾಡ್ತಕ್ಕಂಥ ಜನಗಳು. ಕೋವಿಡ್-19 ಸಂಕಷ್ಟದ ಸಂದರ್ಭದಲ್ಲಿ ಕೇವಲ 1 ತರಗತಿ ಕೊಠಡಿ ಮತ್ತು 3 ಉಪನ್ಯಾಸಕರೊಂದಿಗೆ ಆರಂಭವಾದ ಪಾಠಶಾಲಾ ನೀಟ್ ಅಕಾಡೆಮಿ ಇಂದು ಹಾಸನ ಜಿಲ್ಲೆಯ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಪ್ರವೇಶ ಪರೀಕ್ಷೆಗಳ ತರಬೇತಿ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸಂಸ್ಥೆಯಾಗಿ ಬೆಳೆದಿದೆ ಎಂದು ಪಾಠಶಾಲಾ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಡಾ ಸುನಿಲ್ ಕುಮಾರ್ ಹಾಗೂ ಕಾರ್ಯದರ್ಶಿ GS ಮಂಜುನಾಥ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿದ ಅವರು 2021ರಲ್ಲಿ ಕೆಆರ್ಪುರಂನಲ್ಲಿ ಆರಂಭವಾದ ಸಂಸ್ಥೆ ವಿದ್ಯಾರ್ಥಿಗಳ ಉತ್ತಮ ಸಾಧನೆಯಿಂದ 2024ರಲ್ಲಿ ಕುವೆಂಪು ನಗರದಲ್ಲಿ 2ನೇ ಶಾಖೆ ಆರಂಭಿಸಿದೆ. ಹಾಸನ ಜಿಲ್ಲೆಯ ವಿದ್ಯಾರ್ಥಿಗಳು ನೀಟ್ ಹಾಗೂ ಜೆಇಇ ತರಬೇತಿಗಾಗಿ ಹೊರ ಜಿಲ್ಲೆಗಳಿಗೆ ತೆರಳುವ ಅಗತ್ಯವನ್ನು ತಪ್ಪಿಸುವ ಉದ್ದೇಶದಿಂದ ಗುಣಮಟ್ಟದ ಶಿಕ್ಷಣವನ್ನು ಸ್ಥಳೀಯವಾಗಿಯೇ ನೀಡಲಾಗುತ್ತಿದೆ ಎಂದರು. 2022ರಲ್ಲಿ ಸಂಸ್ಥೆಯ 24 ವಿದ್ಯಾರ್ಥಿಗಳಲ್ಲಿ 9 ಮಂದಿ ಎಂಬಿಬಿಎಸ್ ಸೀಟ್ ಪಡೆದಿದ್ದರು. 2023ರಲ್ಲಿ ಸುಹಾನಿ 644 ಅಂಕ ಗಳಿಸಿ ಮೈಸೂರು ಮೆಡಿಕಲ್ ಕಾಲೇಜಿಗೆ ಪ್ರವೇಶ ಪಡೆದರೆ 2024ರಲ್ಲಿ ಸುಹಾಸ್ 705 ಅಂಕಗಳೊಂದಿಗೆ ಎಐಐಎಂಎಸ್ಗೆ ಪ್ರವೇಶ ಪಡೆದು ಜಿಲ್ಲೆಯ ಹೆಗ್ಗಳಿಕೆಗೆ ಪಾತ್ರರಾದರು. ಜೆಇಇ ಮೇನ್ಸ್ನಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ. ಪ್ರಸಕ್ತ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಅಭಿಜ್ಞಾ 605 ಹಾಗೂ ಚಿನ್ಮಯಿ 600 ಅಂಕ ಗಳಿಸಿ ಜಿಲ್ಲೆಗೆ ಟಾಪರ್ಗಳಾಗಿದ್ದಾರೆ. ಇದುವರೆಗೆ ಸಂಸ್ಥೆಯ 90ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಂಬಿಬಿಎಸ್, 80ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಿಎಎಂಎಸ್, 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಿಡಿಎಸ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆದಿದ್ದಾರೆ ಎಂದರು. ಸಂಸ್ಥೆಯಲ್ಲಿ ಎಸಿ ತರಗತಿ ಕೊಠಡಿಗಳು, ಡಿಜಿಟಲ್ ಬೋರ್ಡ್ಗಳು, ಅನುಭವಿ ಬೋಧಕ ವೃಂದ ಮತ್ತು ನಿಯಮಿತ ಪರೀಕ್ಷೆಗಳ ಮೂಲಕ ಗುಣಮಟ್ಟದ ತರಬೇತಿ ನೀಡಲಾಗುತ್ತಿದೆ. ಈ ವರ್ಷದಿಂದ ನೀಟ್ನಲ್ಲಿ 400ಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ 30% ರಿಯಾಯಿತಿ ನೀಡಲಾಗುವುದೆಂದು ಘೋಷಣೆ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಪಾಠಶಾಲಾ ಎಜುಕೇಷನ್ ಟ್ರಸ್ಟ್ ವ್ಯವಸ್ಥಾಪಕರಾದ ಕೌಶಿಕ್ ಮತ್ತು ತೇಜಸ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಪಾಠಶಾಲಾ ನೀಟ್ ಅಕಾಡೆಮಿ ಕಳೆದ 5 ವರ್ಷಗಳಿಂದ ಹಾಸನದಲ್ಲಿ CET, ನೀಟ್ ಹಾಗೂ JEEಗೆ ಸತತವಾಗಿ ಕೋಚಿಂಗ್ನ ತರಬೇತಿಯನ್ನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತರಬೇತಿಯನ್ನು ನೀಡುವಂಥ ಸಂಸ್ಥೆ ಆಗಿದ್ದು, ನಮ್ಮದು PU ಕಾಲೇಜ್ ಅಲ್ಲ, ನಮ್ಮದು ತರಬೇತಿ ನೀಡುವ ಸಂಸ್ಥೆ. ಸೊ ಈ ವರ್ಷ 2026ನೇ ರೀನೀಟ್ ಎಕ್ಸಾಮ್ ಏನಾಯಿತು, ಅದರಲ್ಲಿ ತುಂಬ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ. ಇದರಲ್ಲಿ 2 ವಿದ್ಯಾರ್ಥಿಗಳು 600ಕ್ಕೂ ಹೆಚ್ಚು ಅಂಕಗಳನ್ನ ತೆಗೆದಿದ್ದಾರೆ. ಮತ್ತು 4 ವಿದ್ಯಾರ್ಥಿಗಳು 595 ಮೇಲೆ ಅಂಕಗಳನ್ನ ತೆಗೆದು ತುಂಬ ಅತ್ಯುತ್ತಮವಾದ ಫಲಿತಾಂಶವನ್ನು ನೀಡಿದ್ದೇವೆ. ಸೊ ಈ ವರ್ಷ ನಾವು ಅಟ್ಲೀಸ್ಟ್ 20ರಿಂದ 25 ಜನ ಮೆಡಿಕಲ್ ಬರುವಂಥ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಮೀನ್ಸ್ ಫ್ರೀ ಮೆಡಿಕಲ್ ಸೀಟ್ ಸಿಗುವಂಥ ಎಕ್ಸ್ಪೆಕ್ಟೇಷನ್ಲಿದ್ದೀವಿ. ಯಾಕೆಂದರೆ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 510ಕ್ಕಿಂತ ಜಾಸ್ತಿ ಮಾರ್ಕ್ಸ್ನ ತೆಗೆದಿದ್ದಾರೆ ಈ ಸಲ. ಸೊ ಹಾಸನದಲ್ಲಿ ಕಳೆದ 3 ವರ್ಷಗಳಿಂದ ಅತ್ಯಂತ ಹೆಚ್ಚಿನ ಉಚಿತ ಮೆಡಿಕಲ್ ಸೀಟ್ ಕೊಡ್ತಾ ಇರುವಂಥ ಏಕೈಕ ಸಂಸ್ಥೆ ನಮ್ಮದು. ಯಾಕೆಂದರೆ ಹೋದ ವರ್ಷ ನಾವು ಅದನ್ನೆಲ್ಲ ನ್ಯೂಸ್ ಪೇಪರ್ ಮತ್ತು ಅನೌನ್ಸ್ ಮಾಡಿದ 22 ಉಚಿತ ಮೆಡಿಕಲ್ ಸೀಟ್ಗಳು ಹೋಗಿದ್ವು ನಮ್ಮದು ಒಂದೇ ಸಂಸ್ಥೆಯಲ್ಲಿ. ಅದರ ಹಿಂದಿನ ವರ್ಷ 18 ಫ್ರೀ ಮೆಡಿಕಲ್ ಸೀಟ್ಸ್ಗಳಾಗಿತ್ತು ನಮ್ಮ ಸಂಸ್ಥೆಯಿಂದ. ಸೊ ಈ ವರ್ಷವೂ ಕೂಡ 20ಕ್ಕೂ ಜಾಸ್ತಿ ಮೆಡಿಕಲ್ ಸೀಟ್ಗಳು ಸಿಗಬಹುದು ಅನ್ನೋ ನಿರೀಕ್ಷೆ. ಈ ವೇದಿಕೆ ಮೇಲೆ ಬರಲಿಕ್ಕೆ ನಾವು 5 ವರ್ಷ ವೆಯ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಸ್ಟಾರ್ಟಿಂಗೇ ಬರ್ಬೋದಿತ್ತು. ನಮಗೆ ಒಂದು ಪ್ಲ್ಯಾನ್ ಇತ್ತು, ಏನಂದರೆ ತುಂಬ ವ್ಯಾಲಿಡ್ ರಿಸಲ್ಟ್ನ ಪ್ರೊಡ್ಯೂಸ್ ಮಾಡಿಬಿಟ್ಟು ನಾವು ಇಲ್ಲಿಗೆ ಬರಬೇಕು ಅಂತ. ಈ ಸಂಘಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಪ್ರಥಮವಾಗಿ. ಸೊ ಸಂಸ್ಥೆ 2021ರ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡ್ತೀವಿ, ನಾನು ಮತ್ತು ಸುನಿಲ್ ಸರ್. ಅವಾಗಿಂದ ನಾವು ತುಂಬ ಕಷ್ಟದ ಸಿಚುವೇಶನ್ ಅದು. ಕೋವಿಡ್ ಟೈಮಲ್ಲಿ ಕ್ಲಾಸ್ ಮಾಡೋಂಗಿರಲಿಲ್ಲ, ಆನ್ಲೈನ್ ಕೋರ್ಸ್ ನಡೀತಿದ್ದಂಥ ಟೈಮ್ ಅದು ಆ್ಯಕ್ಚುಲಿ. ಆ ಟೈಮಲ್ಲಿ ನಾವು ಕ್ರ್ಯಾಶ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಲಾಂಗ್ ಟರ್ಮ್ ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ವಿ. ಲಾಂಗ್ ಟರ್ಮ್ ರಿಪೀಟರ್ಸ್ ಕೋರ್ಸಿಗೆ ಎಕ್ಸ್ಕ್ಲೂಸಿವ್ ಆಗಿ ತರಬೇತಿ ಕೊಡ್ತಕ್ಕಂಥ ಯಾವುದೇ ಸಂಸ್ಥೆ ಹಾಸನದಲ್ಲಿ ಇರಲಿಲ್ಲ ಆ ಸಮಯದಲ್ಲಿ. ಅವತ್ತು ನಾವು ಕೇವಲ 24 ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ತೊಗೊಂಡ್ವಿ. ಅವತ್ತು 9 ವಿದ್ಯಾರ್ಥಿಗಳಿಗೆ ಉಚಿತ ಫ್ರೀ ಸೀಟು ಸಿಕ್ಕಿತ್ತು, MBBS ಸೀಟ್ 2021ರ ಬ್ಯಾಚಲ್ಲಿ. ಸೊ ಅದಾದಮೇಲೆ 46 ಸ್ಟೂಡೆಂಟ್ಸ್ ಬರ್ತಾರೆ. ಆ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆ ನಾವು ಪ್ರೆಸ್ ಬ್ರೀಫನ್ನು ಕೊಟ್ಟಿದ್ದೀವಿ, ಅದರಲ್ಲಿ ಇನ್ಫಾರ್ಮೇಷನ್ ಇದೆ. ಸೊ ಅದಾದಮೇಲೆ ನೆಕ್ಸ್ಟು
ನಾವು ಈವ್ನಿಂಗ್ ಕ್ಲಾಸ್ ಅಂತ ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ರೆಗ್ಯುಲರ್ ಯಾವ ಕಾಲೇಜಲ್ಲಾದರೂ ಓದಿರ್ಬೋದು ಅವರು 6:30 to 8:45 ಅಂತ ಒಂದು ಬ್ಯಾಚ್ ಮಾಡ್ತೀವಿ. ಅಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶಿಕ್ಷಕರು ರಾಷ್ಟ್ರ ನಿರ್ಮಾಣದ ಶಿಲ್ಪಿಗಳು. ಅವರು ಪ್ರತಿದಿನ ನೂರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ಮಹತ್ತರ ಜವಾಬ್ದಾರಿಯನ್ನ ಹೊತ್ತು ಒತ್ತಡದ ನಡುವೆ ಕಾರ್ಯನಿರ್ವಹಿಸುತ್ತಾರೆ. ಆದ್ದರಿಂದ ಶಿಕ್ಷಕರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅಗತ್ಯ ಎಂದು ರೋಟರಿ ಕ್ಲಬ್ ಅಧ್ಯಕ್ಷ BB ಶಿವರಾಜ್ ಹೇಳಿದರು. ಅಂತಾರಾಷ್ಟ್ರೀಯ ರೋಟರಿ ಕ್ಲಬ್ ಬೇಲೂರು ವತಿಯಿಂದ ಪಟ್ಟಣದ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕ ವೃಂದ ಮತ್ತು ಸಿಬ್ಬಂದಿಗಳಿಗಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಸಾಂಕ್ರಾಮಿಕ ರೋಗಗಳ ವಿಭಾಗದ ಸಹಯೋಗದಲ್ಲಿ ಉಚಿತ ರಕ್ತದ ಒತ್ತಡ ಮತ್ತು ಮಧುಮೇಹ ತಪಾಸಣೆ ಹಾಗೂ ಆರೋಗ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, BB ಶಿವರಾಜು ಶಿಕ್ಷಕರು ತಮ್ಮ ವೃತ್ತಿಯ ಒತ್ತಡ ಮತ್ತು ಜವಾಬ್ದಾರಿಗಳ ನಡುವೆ ಅನೇಕ ಬಾರಿ ಸ್ವಂತ ಆರೋಗ್ಯವನ್ನು ಕಡೆಗಣಿಸುವ ಪರಿಸ್ಥಿತಿ ಉಂಟಾಗುತ್ತದೆ. ನಿಯಮಿತ ಆರೋಗ್ಯ ತಪಾಸಣೆ, ಸಮತೋಲಿತ ಆಹಾರ, ಪ್ರತಿದಿನ ಆರೋಗ್ಯ, ಮಾನಸಿಕ ನೆಮ್ಮದಿ ಹಾಗೂ ಉತ್ತಮ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ಅನೇಕ ಅಸಾಂಕ್ರಾಮಿಕ ರೋಗಗಳು ಆರಂಭಿಕ ಹಂತದಲ್ಲಿಯೇ ತಡೆಗಟ್ಟಬಹುದು. ಆರೋಗ್ಯವಂತ ಶಿಕ್ಷಕರಿಂದಲೇ ಆರೋಗ್ಯವಂತ ವಿದ್ಯಾರ್ಥಿಗಳು ಹಾಗೂ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವಾಗುತ್ತದೆ. ಇದೇ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲ ಪ್ರಶಾಂತ್ ಕುಮಾರ್ ಮಾತನಾಡಿ, ಶಿಕ್ಷಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಶಾಲೆಯಲ್ಲಿಯೇ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಿರುವ ರೋಟರಿ ಕ್ಲಬ್ನ ಸಾಮಾಜಿಕ ಕಳಕಳಿ ಶ್ಲಾಘನೀಯ. ಇಂತಹ ಕಾರ್ಯಕ್ರಮಗಳು ಶಿಕ್ಷಕರಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವುದರ ಜೊತೆಗೆ ಸಮಯೋಚಿತ ಚಿಕಿತ್ಸೆ ಪಡೆಯಲು ಸಹಕಾರಿಯಾಗುತ್ತದೆ ಎಂದರು. ಅಸಾಂಕ್ರಾಮಿಕ ರೋಗಗಳ ವಿಭಾಗದ ಕೌನ್ಸಿಲರ್ ಆಲೇಶ್ ಮಾತನಾಡಿ, ಮಧುಮೇಹ, ರಕ್ತದ ಒತ್ತಡ, ಹೃದಯ ಸಂಬಂಧಿ ಕಾಯಿಲೆಗಳಂತಹ ಅಸಾಂಕ್ರಾಮಿಕ ರೋಗಗಳನ್ನು ಆರಂಭಿಕ ಹಂತದಲ್ಲಿಯೇ ಪತ್ತೆ ಹಚ್ಚುವ ಉದ್ದೇಶದಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ವ್ಯಾಪ್ತಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸುತ್ತಿದೆ. ಸಾರ್ವಜನಿಕರು ಸರ್ಕಾರದ ಈ ಉಚಿತ ಸೇವೆಗಳ ಸದುಪಯೋಗ ಪಡೆದು ನಿಯಮಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಶಾಲೆಯ ಪ್ರಾಂಶುಪಾಲರಾದ ಪ್ರಶಾಂತ್ ಕುಮಾರ್, ಶ್ರೀವಿದ್ಯಾ, NCD ವಿಭಾಗದ ಕೌನ್ಸಿಲರ್ ಹಾಲೇಶ್, ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಧನಂಜಯ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ರಾಘವೇಂದ್ರ, ಸದಸ್ಯರಾದ YD ಲೋಕೇಶ್, ಪುಟ್ಟು, ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಪ್ರಾಥಮಿಕ ಶಾಲೆಯ ಪ್ರಾಂಶುಪಾಲೆ ಶ್ರೀನಿಧಿ, ಶಿಕ್ಷಕ ವೃಂದ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಧನಂಜಯ್ ಮತ್ತು NCD ವಿಭಾಗದ ಸಿಬ್ಬಂದಿಗಳಾದ ಪೂರ್ಣೇಶ್, ಜಯಶ್ರೀ, ಕೇಶವಧಾರಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಬೇಲೂರು. ನಾವು ಸಾರ್ವಜನಿಕ ಆಸ್ಪತ್ರೆ ಬೇಲೂರು NCD ಕೌನ್ಸಿಲರು ಇತ್ತೀಚಿನ ದಿನದಲ್ಲಿ ಸರ್ಕಾರ ಒಂದು ಅಸಾಂಕ್ರಾಮಿಕ ರೋಗಗಳ ಘಟಕ ಅಂತ ಹೇಳಿ ಒಂದು ಘಟಕವನ್ನು ಸ್ಥಾಪಿಸಿದೆ. ಈ ಘಟಕದ ಮೂಲಕವಾಗಿ ಈ ಕಾರ್ಯಕ್ರಮದ ಮೂಲಕವಾಗಿ ಸಾಮಾನ್ಯ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಅಂದರೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಿನ ಮಧುಮೇಹ ರೋಗಿಗಳು ಹೆಚ್ಚಾಗಿ ಕಂಡುಬರ್ತಿದೆ. ಅಂದರೆ ಪ್ರಪಂಚದಲ್ಲಿ ಹೆಚ್ಚಾಗಿ ಇರುವಂಥದ್ದಲ್ಲಿ ನಮ್ಮ ಭಾರತ, ಚೀನಾ, ನಂತರದಲ್ಲಿ ನಮ್ಮ ಭಾರತ ದೇಶ ಇದೆ. ಅದ್ರ ಜೊತೆಗೆ BP ಸಹ ಜಾಸ್ತಿ ಆಗ್ತಿದೆ. ಆಮೇಲೆ ಸಾವಿನ ಸಂಖ್ಯೆಯಲ್ಲೂ ಸಹ ಇತ್ತೀಚಿನ ದಿನಗಳಲ್ಲಿ ಈ ನಾನ್ ಕೆಮಿಕಲ್ ಡಿಸೀಸಲ್ಲಿ ಹೆಚ್ಚಾಗಿ ಜನ ಸಾಯ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು 30 ವರ್ಷ ಮೇಲ್ಪಟ್ಟಂಥವ್ರು ಪ್ರತಿಯೊಬ್ಬರು ಸಹ ಒಂದು ಕನಿಷ್ಠ ಒಂದು 6 ತಿಂಗಳಿಗಾರು ಒಂದು ಸರಿ ನಾವು ಒಂದು BP ಮತ್ತು ಶುಗರ್ನ ಮತ್ತು ECG ಮಾಡಿಸಬೇಕಾಗಿರುವಂಥದ್ದು. ಹಾಗಾಗಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಹೋರಾಟಗಾರರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿರುವುದನ್ನು ಖಂಡಿಸಿ ಎಐಡಿಎಸ್ಒ ಹಾಸನ ಜಿಲ್ಲಾ ಕೌನ್ಸಿಲ್ ವತಿಯಿಂದ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಮಂಗಳವಾರ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಸುಷ್ಮಾ ಮಾತನಾಡಿ, ನೀಟ್ UG ಪರೀಕ್ಷೆಯಲ್ಲಿನ ಅಕ್ರಮವನ್ನು ವಿರೋಧಿಸಿ ಸಂಸದ್ ಚಲೋ ಕಾರ್ಯಕ್ರಮದ ಅಂಗವಾಗಿ ಸಂಸತ್ತಿನತ್ತ ತೆರಳುತ್ತಿದ್ದ ವಿದ್ಯಾರ್ಥಿಗಳು ಮತ್ತು ಯುವಕರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ದವಾಗಿದೆ ಎಂದು ಆರೋಪಿಸಿದರು. ಪ್ರತಿಭಟನೆ ನಡೆಸುವುದು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದ್ದು, ಮುಂಚಿತವಾಗಿಯೇ ಘೋಷಿಸಲಾಗಿದ್ದ ಶಾಂತಿಯುತ ಮೆರವಣಿಗೆಗೆ ಅನುಮತಿ ನಿರಾಕರಿಸಿ ಪ್ರತಿಭಟನಾಕಾರರ ಮೇಲೆ ಬಲಪ್ರಯೋಗ ನಡೆಸಿರುವುದು ಅಪ್ರಜಾಸತ್ತಾತ್ಮಕ ಕ್ರಮವಾಗಿದೆ. ಕೇಂದ್ರ ಸರ್ಕಾರದ ಈ ದಮನಕಾರಿ ಧೋರಣೆಯನ್ನ ದೇಶದ ವಿದ್ಯಾರ್ಥಿ ಸಮುದಾಯ ಖಂಡಿಸಬೇಕೆಂದು ಕರೆ ನೀಡಿದರು. ನೀಟ್ ಸೇರಿದಂತೆ NTA ನಡೆಸಿದ ವಿವಿಧ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಪರೀಕ್ಷೆ ರದ್ದಾದ ಬಳಿಕ ಉಂಟಾದ ಮಾನಸಿಕ ಒತ್ತಡದಿಂದ ಹಲವಾರು ವಿದ್ಯಾರ್ಥಿಗಳು ಜೀವ ಕಳೆದುಕೊಂಡಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ.
ಜನರ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ ಸರ್ಕಾರ ಅವರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನ ನಡೆಸುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂತಹದ್ದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರವು ಸೋನಂ ವಾಂಗ್ಚುಕ್ ಸೇರಿದಂತೆ ಉಪವಾಸ ನಿರತ ಹೋರಾಟಗಾರರೊಂದಿಗೆ ತಕ್ಷಣ ಪ್ರಜಾಸತ್ತಾತ್ಮಕ ಮಾತುಕತೆ ನಡೆಸಬೇಕು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಹಾಗೂ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಪದಾಧಿಕಾರಿಗಳಾದ ಭವಾನಿ, ಲಕುಮಿತಾ, ಕುಸುಮಾ ಮತ್ತು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. HCN ನ್ಯೂಸ್ ಹಾಸನ್. ಇವತ್ತು ಹಾಸನದ ಹೇಮಾವತಿ ಸ್ಟ್ಯಾಚ್ಯೂ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಕೂತಿದ್ದೀವಿ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತು, ನಿನ್ನೆ ದೆಹಲಿಯಲ್ಲಿ ಏನು ಪಾರ್ಲಿಮೆಂಟ್ ಚಲೋ ನಡೀತು, ಅದರಲ್ಲಿ ಭಾಗವಹಿಸಿದಂತ ಯುವ ಜನರಿಗೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆದಿದೆ, ಏನು ಟಿಯರ್ ಗ್ಯಾಸ್ ಪ್ರಯೋಗ ಮಾಡಿದ್ದಾರೆ. ಇದನ್ನ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಅತ್ಯುಗ್ರವಾಗಿ ಖಂಡಿಸುತ್ತೆ. ಸ್ನೇಹಿತರೆ, ಇಲ್ಲಿ ನಾವು ಕೇಳ್ತಾ ಇರೋದು 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ನ ಬರೆದಿದ್ದಾರೆ, ಪೇಪರ್ ಲೀಕ್ ಆಗಿದೆ. ಇದನ್ನ ನಡೆಸಿದಂತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ನಡೆಸಿರೋ 106 ಪೇಪರ್ಗಳು ಕಳೆದ 10 ವರ್ಷಗಳಿಂದ ಲೀಕ್ ಆಗಿದಾವೆ. ಈ ಒಂದು ಎಕ್ಸಾಮ್ ನ ಕಂಡಕ್ಟ್ ಮಾಡೋದಕ್ಕೆ NTA ಲಾಯಕ್ಕಿಲ್ಲ. ಅದು ಇವತ್ತು ರದ್ದು ಮಾಡಬೇಕು NTA ನ. ಈಗ ಏನು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಚನ್ನರಾಯಪಟ್ಟಣದ ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ನಿಂದ ಆಯೋಜಿಸಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಗಣ್ಯರು ಎಸ್ ಜಾನಕಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನದ ಮೂಲಕ ಗೌರವ ಸಲ್ಲಿಸಿದರು. ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಗೌರವಾಧ್ಯಕ್ಷ ರವೀನಾ ಕಲಗೋಡು ಮಾತನಾಡಿ, ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮನವರ ಸಾಧನೆಯು ಅವಿಸ್ಮರಣೀಯವಾಗಿದೆ. ಅವರು ಸಾವಿರಾರು ಹಾಡುಗಳನ್ನು ತಮ್ಮ ಕಂಠ ಸಿರಿಯ ಮೂಲಕ ದೇಶದ ಕೋಟ್ಯಾಂತರ ಜನತೆಗೆ ಉಣಬಡಿಸಿದ್ದಾರೆ. 14 ಭಾಷೆಗಳಲ್ಲಿ 48,000 ಹಾಡುಗಳನ್ನು ಹಾಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಮತ್ತು ದಕ್ಷಿಣ ಭಾರತದಲ್ಲಿ ಎಸ್ ಜಾನಕಿ ಅವರು ಅತ್ಯುತ್ತಮ ಸಾಧನೆ ಮಾಡಿದವರಾಗಿದ್ದಾರೆ. ಎಸ್ ಜಾನಕಿ ಅವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ರೂ ಕನ್ನಡ ನಾಡಿನಲ್ಲಿ, ಅದರಲ್ಲೂ ಕನ್ನಡದಲ್ಲಿ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರಿಗೆ 4 ರಾಷ್ಟ್ರ ಪ್ರಶಸ್ತಿಗಳು, ವಿವಿಧ ರಾಜ್ಯಗಳಲ್ಲಿ ಹಲವಾರು ರಾಜ್ಯ ಪ್ರಶಸ್ತಿಗಳು ಬಂದಿರುವುದು ಅವರ ಸಂಗೀತಕ್ಕೆ ಸಿಕ್ಕ ದೊಡ್ಡ ಗೌರವವಾಗಿದೆ. ಅಲ್ಲದೆ ಎಸ್ ಜಾನಕಿ ಅವರು 65 ವರ್ಷಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಹಾಡುಗಳನ್ನು ಹಾಡಿದವರು. ಅವರ ಅಭಿಮಾನಿಗಳು ವಿಶ್ವದಾದ್ಯಂತ ಇದ್ದಾರೆ. ಜೊತೆಗೆ ಅವರು ಸಾಂಸ್ಕೃತಿಕ ನಗರಿ ಮೈಸೂರನ್ನು ಆಯ್ಕೆ ಮಾಡಿಕೊಂಡು ಕೊನೆಯ ದಿನಗಳನ್ನು ಕಳೆದಿದ್ದು ಮೈಸೂರಿನಲ್ಲೇ ಅಂತ್ಯ ಸಂಸ್ಕಾರ ಮಾಡಿಸಿಕೊಂಡಿದ್ದು ಸಹ ಕನ್ನಡಿಗರಾದ ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ಜಾನಕಿ ಅವರು ಭೌತಿಕವಾಗಿ ನಮ್ಮನ್ನಗಲಿದ್ರೂ ಅವರು ಮಾಡಿರುವ ಸಾಧನೆ ಸದಾ ನಮ್ಮೊಂದಿಗಿರುತ್ತದೆ ಎಂದರು. ಬಾನಂ ಲೋಕೇಶ್ ಮಾತನಾಡಿ, ತಮ್ಮ ಸುಮಧುರ ಕಂಠದ ಮೂಲಕ ಕೋಟ್ಯಾಂತರ ಜನರ ಹೃದಯ ಗೆದ್ದವರು ಎಸ್ ಜಾನಕಿ ಅವರು ಎಂದರು. ಜಾನಕಿ ಅಮ್ಮನವರು ಸಂಗೀತ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆ ಮಾಡಿದ್ದಾರೆ. ಕರ್ನಾಟಕದಲ್ಲೇ 11 ರಾಜ್ಯ ಪ್ರಶಸ್ತಿಗಳನ್ನು ಪಡೆದು ವಿವಿಧ ರಾಜ್ಯಗಳಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರ ಹಾಡುಗಳು ಇಂದು ವಿಶ್ವದಲ್ಲಿ ಮನೆಮಾತಾಗಿವೆ. ಇಂತಹ ಎಸ್ ಜಾನಕಿ ಅವರ ನುಡಿನಮನ ಕಾರ್ಯಕ್ರಮವನ್ನು ರವೀನಾ ಕಲಗೋಡುರವರು ಜಿಲ್ಲೆಯಾದ್ಯಂತ ಆಚರಿಸುವ ಮೂಲಕ ಗೌರವ ಸಲ್ಲಿಸುವ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಎಂದರು. ಗೋಕಾಕ್ ಪುಟ್ಟಣ್ಣ ಮಾತನಾಡಿ, ಚಿಕ್ಕಂದಿನಲ್ಲಿ ನಾವು ಎಸ್ ಜಾನಕಿ ಅವರ ಹಾಡುಗಳನ್ನು ಕೇಳುತ್ತಲೇ ಬೆಳೆದವರು. ಅವರು ತಮ್ಮ ಹಾಡುಗಳ ಮೂಲಕ ಸಂಗೀತ ಪ್ರೇಮಿಗಳ ಮನಸ್ಸು ಗೆದ್ದವರು. ಅವರು ನಮ್ಮ ನಗಲಿರುವುದು ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಗೌರವಾಧ್ಯಕ್ಷರಾದ ರವೀನಾ ಕಲಗೋಡು, ಆನಂದ್ ಕಾಳೇನಹಳ್ಳಿ, ಸಾಹಿತಿ ಜಯಂತಿ, ಕಲಾವಿದರಾದ ಮಹಾದೇವ್, ಸಿಜೆ ಸೋಮಶೇಖರ್, ಸಮಾಜ ಸೇವಕರಾದ SMR ರಮೇಶ್, ರಾಜಕುಮಾರ್, ಮನೋಹರ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಸಾಹಿತ್ಯ ಪರಿಷತ್ ಇರ್ಬೋದು, ಜಿಲ್ಲಾ ಪತ್ರಕರ್ತರ ಸಂಘ ಇರ್ಬೋದು, ತಾಲೂಕು ಪತ್ರಕರ್ತರ ಸಂಘ ಇರ್ಬೋದು, ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಈಗಾಗಲೇ ಹಾಸನ, ಆಲೂರು, ಅರಸೀಕೆರೆ, ಬೇಲೂರು
ಇನ್ನಿತರೆ ಸ್ಥಳಗಳಲ್ಲಿ ಎಸ್ ಜಾನಕಮ್ಮನವರ ಒಂದು ನುಡಿನವರ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮಾಡಿದ್ವಿ. ಇವತ್ತು ಇದ್ದಕ್ಕಿದ್ದಂತೆ ಚನ್ನಪಟ್ಟಣದಲ್ಲಿ ನಿನ್ನೆ ಮಧ್ಯಾಹ್ನ ಫಿಕ್ಸ್ ಆಯಿತು. ಅಷ್ಟೊತ್ತಿಗೆ ನಮ್ಮ ಚೆನ್ನಮ್ಮನವರ ಅಕಾಲಿಕವಾದಂಥ ಒಂದು ನಮ್ಮ ಸಾವು ಕೂಡ ನಮಗೆ ಆಘಾತವನ್ನು ತಂತು. ಆದರೆ ಜಾನಕಮ್ಮನವರಂಥ ಕಾರ್ಯಕ್ರಮವನ್ನು ಮುಂದೂಡಬಾರದು ಅನ್ನುವ ಏಕೈಕ ಉದ್ದೇಶದಿಂದ ಇವತ್ತು ಜನರ ಹೆಸರು ಮುಖ್ಯ ಅಲ್ಲ, ಕಾರ್ಯಕ್ರಮ ಮಾಡೋದು ಮುಖ್ಯ ಅಂತ ಹೇಳಿ ಇವತ್ತು ತುಂಬ ಜನ ಇವತ್ತು ಚೆನ್ನಮ್ಮನವರ ಅಂತ್ಯ ಸಂಸ್ಕಾರಕ್ಕೆ ಅರದನಹಳ್ಳಿಗೆ ಹೋಗಿದ್ದಾರೆ. ನಾನು ಕೂಡ ಅಲ್ಲಿ ಪಾಲ್ಗೊಂಡು ಇದೀಗ ತಾನೇ ಬಂದೆ. ಚನ್ನಪಟ್ಟಣದ ಸುಮಾರು ಜನ ಪರಿಚಯದ ಇವತ್ತು ಕಾರ್ಯಕ್ರಮದಲ್ಲಿ ನಾನು ನೋಡಿದ್ವಿ. ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನಾವು ಎಂಥ ಮೇಲ್ವ್ಯಕ್ತಿತ್ವದ ಜನರಿಗೆ, ಈ ದೇಶಕ್ಕಾಗಿ, ಈ ನಾಡಿಗಾಗಿ ದುಡಿದವರಿಗೆ ನಾವು ಸ್ಮರಣೆಯನ್ನು ಮಾಡೋದು ಅತಿ ಮುಖ್ಯ. ಹಾಗಾಗಿ ಜಾನಕಮ್ಮನವರು ನಮ್ಮನ್ನು ಅಗಲಿ ಇವತ್ತಿಗೆ ಸುಮಾರು 9 ದಿನ ಆಗಿದೆ. ಚೆನ್ನಮ್ಮನವರು ನಮ್ಮನ್ನು ಅಗಲಿ ಇವತ್ತಿಗೆ 2 ದಿನ ಆಗಿದೆ. ಈಗಾಗಲೇ ಜಾನಕಮ್ಮನವರು ದಕ್ಷಿಣ ಭಾರತದ ನಮ್ಮ ಕೋಗಿಲೆ ಅಂತಲೇ ಕೂಡ ನಾವೆಲ್ಲರೂ ಕೂಡ ಭಾವಿಸಿದ್ದೇವೆ. ಸುಮಾರು 48,000 ಹಾಡುಗಳನ್ನು ಹಾಡುವ ಮೂಲಕ ಕನ್ನಡ ನಾಡಿಗೆ ಕೊಟ್ಟಂತ ಕೊಡುಗೆ ಅವಿಸ್ಮರಣೀಯ. ಅವರನ್ನು ನಾವು ಪ್ರತಿನಿತ್ಯ ಸ್ಮರಿಸಬೇಕಾಗಿದೆ. ನಾವು ಚಿಕ್ಕವರಿದ್ದರಿಂದಲೂ ಕೂಡ ಅವರ ಹಾಡುಗಳನ್ನ ರೇಡಿಯೋ ಮೂಲಕ ಕೇಳ್ತಾ ಇದ್ವಿ. ಅದಾದ ಮೇಲೆ ಕೆಐಎಡಿಬಿ ಕಾರ್ಯಪಾಲಕ ಅಭಿಯಂತರ ಸುನಿಲ್ ಕುಮಾರ್ ಅವರ ಮೇಲಿನ ಸುಳ್ಳು ಆರೋಪ ಖಂಡಿಸಿ ಕೈಗಾರಿಕಾ ಪ್ರದೇಶದ ಕೆಐಎಡಿಬಿ ಕಚೇರಿ ಎದುರು ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಬೋರೇಗೌಡ ಎಂಟರ್ಪ್ರೈಸಸ್ ಮಾಲೀಕ ಕಾಂತರಾಜ್ ಮಾತನಾಡಿ, ಹೊಸಕೊಪ್ಪಲು ನಿವಾಸಿ ನಗರಸಭೆ ಮಾಜಿ ಸದಸ್ಯ ಜೆಸಿಬಿ ಸುರೇಶ್ ಕುಮಾರ್ ಎಂಬುವವರು ಕೆಐಎಡಿಬಿ ಕಾರ್ಯಪಾಲಕ ಅಭಿಯಂತರ ಸುನಿಲ್ ಕುಮಾರ್ ಅವರು ಕೈಗಾರಿಕೆ ನಡೆಸಲು ನಿವೇಶನ ನೀಡಿರುವುದಾಗಿ ತನ್ನಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಲಂಚವಾಗಿ ಪಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದೆ ಎಂದರು. ಈ ಬಗ್ಗೆ ಇಂಜಿನಿಯರ್ ಸುರೇಶ್ ಕುಮಾರ್ ಅವರು ಮಾಡಿರುವ ಆರೋಪದ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಿ ಕಾನೂನು ಹೋರಾಟ ಆರಂಭಿಸಿದ್ದಾರೆ. ಸುರೇಶ್ ಕುಮಾರ್ ಅವರು ತಾನು ಹಣ ನೀಡಿರುವ ದಾಖಲೆ ಇದೆ ಎಂದು ಹೇಳಿದ್ದಾರೆ. ಈ ರೀತಿ ಅವರ ಬಳಿ ದಾಖಲೆಗಳಿದ್ದರೆ ಬಹಿರಂಗಪಡಿಸಲಿ, ಅದನ್ನ ಬಿಟ್ಟು ವೈಯಕ್ತಿಕ ಹಿತಾಸಕ್ತಿಗಾಗಿ ಇನ್ನೊಬ್ಬರ ಮೇಲೆ ಸುಳ್ಳು ಆರೋಪ ಮಾಡುವುದು ಸರಿಯಲ್ಲ ಎಂದು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ಸುರೇಶ್ ಕುಮಾರ್ ಅವರು ಕೆಐಎಡಿಬಿಯಲ್ಲಿ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಅರ್ಜಿ ಪುರಸ್ಕಾರಗೊಂಡಿದೆ. ಆದರೆ ಅವರು ತನಗೆ ಹೆಚ್ಚುವರಿ ಜಾಗ ಬೇಕೆಂದು ಬೇಡಿಕೆ ಇಟ್ಟಾಗ ಕಾನೂನು ಅಡಿಯಲ್ಲಿ ಅದನ್ನು ನೀಡಲು ಬರುವುದಿಲ್ಲ ಎಂದು ಅಧಿಕಾರಿಗಳು ಅರ್ಜಿಯನ್ನ ಕಾಯ್ದಿರಿಸಿದ್ದಾರೆ. ಅಲ್ಲದೆ ಪ್ರಮುಖ ರಸ್ತೆ ಬದಿಯಲ್ಲಿ ಜಾಗ ಬೇಕು ಎಂಬುದು ಕೂಡ ಅವರ ಬೇಡಿಕೆಯಾಗಿದೆ. ಈ ಎಲ್ಲದಕ್ಕೂ ಒಪ್ಪದೇ ಇರುವ ಕಾರಣ ಅಧಿಕಾರಿಗಳ ಮೇಲೆ ಆರೋಪಗಳನ್ನ ಮಾಡಿ ತೇಜೋವಧೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸುನಿಲ್ ಕುಮಾರ್ ಅವರು ಅಭಿಯಂತರರಾಗಿ ಬಂದ ನಂತರ ಕೆಐಎಡಿಬಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿದೆ. ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಈ ರೀತಿ ಆರೋಪಗಳನ್ನ ಮಾಡಿ ಅವರ ವೃತ್ತಿ ಬದುಕಿನ ಮೇಲೆ ಕಪ್ಪು ಚುಕ್ಕೆ ತರುವ ಕೆಲಸ ಮಾಡಬಾರದು. ಇಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರಾದ ಮಧು, ದೇವರಾಜೇಗೌಡ, ಶ್ರೀನಿವಾಸ್, ನಾಗರಾಜ್, ಸತೀಶ್, ನಾರಾಯಣಗೌಡ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಎಂಟರ್ಪ್ರೈಸಸ್ ಅವ್ರ ಮಗ ಮಾತಾಡ್ತಾ ಇರೋದು. ನಿನ್ನೆ ಒಬ್ಬರು ಸುರೇಶ್ ಅಂತ ಕಾರ್ಪೊರೇಟರ್, ಎಕ್ಸ್ ಕಾರ್ಪೊರೇಟರು ಸುನಿಲ್ ಕುಮಾರ್ ಕಾರ್ಯಪಾಲಕ ಅಭಿಯಂತರ ಮೇಲೆ ಫಾಲ್ಸ್ ಅಲಿಗೇಷನ್ ಮಾಡಿದ್ದಾರೆ. ದುಡ್ಡು ಇಸ್ಕೊಂಡು ನಮಗೆ ಜಾಗ ಎಲ್ಲ ಮಾಡ್ಕೊಡ್ತಿಲ್ಲ ಅಂತ 40 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ, 60 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾರೆ ಅಂತ ಬಂದು ಕೆಡಿಬಿಗೆಲ್ಲ ಬಂದು ಇಂಜಿನಿಯರ್ಸ್ಗೆಲ್ಲ ಬಂದು ತೊಂದರೆ ಕೊಟ್ಟು ಜಗಳ ಮಾಡಿದ್ದಾರೆ. ಅವ್ರು ದುಡ್ಡು ಇಸ್ಕೊಂಡಿದ್ರೆ ಅವ್ರ ಮೇಲೆ ಡಿಫಾಮೇಷನ್ ಕೇಸ್ ಹಾಕಿದ್ದಾರೆ ಸುರೇಶ್ ಅನ್ನೋರ ಮೇಲೆ. ಅವ್ರು ಹೇಳ್ತಿದ್ದಾರೆ ಪ್ರೂಫ್ ಇದೆ ಅಂತ. ಪ್ರೂಫ್ ಇದ್ದಿದ್ರೆ ಡಿಫಾಮೇಷನ್ ಕೇಸ್ ಹಾಕೋದು ಅಲ್ವಾ? ಆಮೇಲೆ ನಮಗೆ ಬೋರೇಗೌಡ ಎಂಟರ್ಪ್ರೈಸಸ್ ಅವ್ರಿಗೆ 3 ಕುಂಟೆ ಮಾಡೋರೆ 1 ಕುಂಟೆ ಇದ್ದಿದ್ದ ಅಂತ ಹೇಳ್ತಿದ್ದಾರಲ್ಲ. ನಾವು ಕೆಡಿಬಿಯಿಂದ 2007ರಲ್ಲಿ ಬೋರೇಗೌಡ ಎಂಟರ್ಪ್ರೈಸಸ್ ಅವ್ರಿಗೆ 1 ಕುಂಟೆ ಜಾಗ ಅಲಾಟ್ ಆಗಿತ್ತು. ನಮ್ಮದು ಹೆಚ್ಚುವರಿಯಾಗಿ ಪಕ್ಕದಲ್ಲಿ 2 ಕುಂಟೆ ಜಾಗ ಇತ್ತು. ಅದನ್ನು ನಾವು 2007ರಿಂದ ಅರ್ಜಿ ಕೊಡ್ಕೊಂಡು ಬರ್ತಾ ಇದ್ವಿ, ನಮಗೆ ಜಾಗ ಬೇಕು ಅಂತ. ಆ ಇದ್ರ ಮೇಲೆ ನಮಗೆ EM ಸಾಹೇಬರು ಅಪ್ರೂವ್ ಮಾಡಿಕೊಟ್ಟು ರಿಜಿಸ್ಟರ್ ಮಾಡ್ಕೊಡೋಕ್ಕೆ ದುಡ್ಡನ್ನು ಕೆಡಿಬಿ ರೂಲ್ಸ್ ಪ್ರಕಾರ ಮಾಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಕೆ ಶಿವಕುಮಾರ್ ಹೆಸರು ಹೇಳದೇ ಇದ್ದದ್ದು ಉದ್ದೇಶಪೂರ್ವಕವಲ್ಲ. ತಾಯಿ ಸಮಾಧಿ ಸ್ಥಳದಿಂದ ಮಾದರಿ ಕೆಲಸಕ್ಕೆ ಚಾಲನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ದಂಧೆ ಪ್ರಕರಣಕ್ಕೆ HD ಕುಮಾರಸ್ವಾಮಿ ಬೇಸರ. ಚೆನ್ನಮ್ಮ ಸಮಾಧಿ ಮುಂದೆ ದೊಡ್ಡಗೌಡರ ಗಾಢ ಮೌನ. ಚೆನ್ನಮ್ಮ ಸಮಾಧಿ ಎದುರು ಶಿವನಿಗೆ ಪ್ರಿಯವಾದ ರುದ್ರಚಮಕ ಶ್ಲೋಕ ಪಠಣೆ ಮಾಡುತ್ತಿರುವ ಅರ್ಚಕರು. ಶಿವಭಕ್ತಿಯಾಗಿದ್ದ ಚೆನ್ನಮ್ಮನಿಗೆ ಕುಟುಂಬಸ್ಥರಿಂದ ಶ್ಲೋಕ ಪಠಿಸಿ ಪೂಜೆ ಸಲ್ಲಿಕೆ. ಚಿಕ್ಕಹಸಡೆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬೇಸತ್ತ ಗ್ರಾಮಸ್ಥರೇ ಸೇರಿ ರಸ್ತೆ ನಿರ್ಮಾಣ. ಆಡಳಿತದ ನಿರ್ಲಕ್ಷ್ಯಕ್ಕೆ ಸ್ವಯಂ ಪರಿಹಾರ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.